ಅಲ್ಲ ಅದಕ್ಕೆ ಏನು ವಿಷಯ? ಯಾಕೆ ಎಲ್ಲ ನಮ್ಮ ಹುಡುಗಿ ಇಷ್ಟ ಆಗ್ಲಿಲ್ವಾ ಅಥವಾ ಜಾತಕ ಸರಿ ಬರ್ಲಿಲ್ವಾ ಅಥವಾ ಇನ್ನೇನಾದ್ರೂ ಸಮಸ್ಯೆನಾ? ಅದನ್ನಾದ್ರೂ ಹೇಳ್ಬೇಕು ತಾನೇ ಅವಕ್ಕಯ್ಯ. ಏನು ಹೇಳ್ದೆ ಹಿಂಗೆ ಮದುವೆ ಬೇಡ ಅಂತಂದ್ರೆ ಏನು ಅರ್ಥ ಆತಿಗೆ? ಅದೇ ನನಗೂ ಅರ್ಥ ಆಗ್ತಿಲ್ಲಮ್ಮ. ಈಗ ಹೋಗ್ತೀವಲ್ಲ, ಹೋಗಿ ಅದು ಯಾಕೆ ಏನು ಅಂತೇಳಿ ವಿಚಾರಿಸ್ಕೊಂಡು ಬರೋಣ ಬಾ. ಇಷ್ಟ ಇದೆ ಮಾಡ್ಕೊಂಬ್ಲಿ, ಇಲ್ದಿದ್ರೆ ಏನು ಬೇಡ ಬಿಡೆ ಜಿಲೇಬಿ. ಏನು ಒತ್ತಾಯ ಮಾಡಿ ಮದುವೆ ಮಾಡ್ಬೇಕಾಗಿಲ್ಲ ಯಾರಿಗೂ. ಒತ್ತಾಯ ಮಾಡಿ ಮದುವೆ ಮಾಡಿದ್ರು ಅದು ಶಾಶ್ವತವಾಗಿರಲ್ಲ. ಗಂಡ ಹೆಂಡತಿ ಸುಖವಾಗಿರಲ್ಲ. ಹೌದು ಮತ್ತೆ. ಅಯ್ಯೋ ಮಾಡ್ಕೊಂಡ್ರೆ ಮಾಡ್ಕೊಂಬ್ಲಿ, ಇಲ್ದಿದ್ರೆ ಇಲ್ಲ. ನನಗೇನಂತೆ, ಈಗ ಹೋಗ್ತೀವಲ್ಲ ವಿಚಾರಿಸ್ಕೊಂಡು ಹೋಗೋಣ ಅಷ್ಟೇನೆ. ಅದು ಯಾಕೆ ಏನು ಅಂತಾನೆ. ಸೀತಾ ಬೇರೆ ಇದೇ ಊರಿಗೆ ಸೊಸೆಯಾಗಿ ಬರಬೇಕು ಅಂತ ಆಸೆ ಪಟ್ಟಿದ್ಲು. ಅವಳು ಕನ್ಸು ಕಾಣ್ತಾ ಇದ್ದಾಳೆ, ಸೂಜಿರೂರಿಗೆ ಹೋಗ್ತೀನಿ, ಮದುವೆ ಆಗಿ ದುರ್ಗಮ್ಮನ ಮಗನ ಮದುವೆ ಆಗ್ತೀನಿ ಅಂತ. ಅವಳಿಗೂ ಇಷ್ಟ ಆಗಿದ್ದಾನೆ ಹುಡುಗ. ಅದಕ್ಕೆ ನಾವು ಒಂದ್ಸಲ ವಿಚಾರಿಸ್ಕೊಂಡು ಹೋಗೋಣ ಏನಂತಾರೆ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಹಿಂಗಾಗೋಯ್ತಲ್ಲ ಅತ್ತಿಗೆ. ನಮ್ಮ ಸೀತೆಗೆ ಏನು ಹೇಳೋದೋ ಏನೋ, ಪಾಪ ಬೇಜಾರು ಮಾಡ್ಕೊಂತಾಳೆ. ಹಿಂಗತಿ ಈ ಥರ ಆಯ್ತು ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಹಣೆ ಬರ ಹೆಂಗಿರುತ್ತೋ ಹಣೆ ಬರದಲ್ಲಿ ಹಂಗೆ ಆಗೋದು. ನಡಿ, ಇನ್ನೇನು ಮಾಡೋಕ್ಕಾಗುತ್ತೆ? ಬೇಜಾರು ಮಾಡ್ಕೊಂತಾಳೆ ಅಂತ ಹೇಳಿ ಒಪ್ಪಿಗೆ ಇಲ್ಲದೆ ಇಷ್ಟ ಇಲ್ಲದೆ ಇರೋ ಮದುವೆನ ಮಾಡೋಕ್ಕಾಗುತ್ತಾ ಬಲವಂತಾಗಿ? ಯಾರನ್ನೂ ಒತ್ತಾಯ ಮಾಡಿ ಮಾಡಬಾರ್ದು. ನಡಿಯಮ್ಮ. ಅದಕ್ಕೆ ಯಾರವ್ರಲ್ಲಿ ನಿಂತಿರೋದವಣ್ಣ? ಅಯ್ಯಪ್ಪನೇ, ದುರ್ಗಮ್ಮನ ಗಂಡ. ಅಯ್ಯಪ್ಪಗೊಂದು ಸ್ವಲ್ಪ ಬುದ್ಧಿ ಕಮ್ಮಿ, ಅಷ್ಟು ತಿಳುವಳಿಕೆ ಇಲ್ಲ. ವ್ಯವಹಾರ ಎಲ್ಲನ ಅಯ್ಯಮ್ಮನೇ ನೋಡ್ಕೊಂಬೋದು. ಯಪ್ಪ ಏನೋ ಹೊಲ್ದಾಗ ಯತನ ಕೆಲಸ ಮಾಡ್ಕೊಂಡು ಎಮ್ಮೆ ಕಾಯ್ಕೊಂಡು ಇರ್ತಾನ ಅಯ್ಯಪ್ಪ. ಹೌದಾ, ಸರಿ ಬರ್ರಿ. ನಮಸ್ಕಾರ ಚಿಕ್ಕಣ್ಣ. ನಮಸ್ಕಾರ ಕಣಮ್ಮ. ಯಾಕೆ ಬಂದಿದ್ರಿ ಲಕ್ಷ್ಮಕ್ಕ? ಅದೇ ನಿಮ್ಮ ಹುಡುಗ ಬಂದ ಹೆಣ್ಣು ತೋರಿಸಿದೀನಿ ಅಂತಂದಲ್ಲ, ಇವ್ರೇನೆ ಅವ್ರ ಅಣ್ಣ ಇನ್ನೂ ಅತ್ತಿಗೇನು. ಅದಕ್ಕೆ ಯಾಕ ನಿನ್ನ ಹೆಂಡತಿ ಬ್ಯಾಡ ಅಂತಂದ್ಲು. ನಾವ್ ಇವಾಗಲೇ ಮದುವೆ ಮಾಡಲ್ಲ ಮಗುಗೆ ಅಂತಾನ. ಯಾಕೆ? ಅಯ್ಯೋ ನನಗೇನು ಗೊತ್ತಮ್ಮ, ಅದೆಲ್ಲ ನನಗೆ ಗೊತ್ತಾಗಲ್ಲ. ಅವಳೇ ಕೇಳಬೇಕು. ನನಗೆ ಗೊತ್ತಾತು. ಅಲ್ಲಿ ಎಮ್ಮೆ ಬಿಟ್ಟಿದ್ದೆ, ಹೋಗಿ ನೀರು ಕುಡಿಸ್ಬೇಕು. ಹೋಗ್ತೀನಿ ನಾನು. ಸರಿ ಆಯ್ತು ಕಣ. ಐತೆ ದುರ್ಗಕ್ಕಯ್ಯ ಒಳಗೆ? ಐದಾಳೆ. ಕರಿ ಬತ್ತಾಳೆ, ನಾನು ಹೋಗ್ತೀನಿ. ಸರಿ ಆಯ್ತಣ್ಣ, ಹೋಗು ನೀನು. ಲಕ್ಷ್ಮಕ್ಕಯ್ಯ, ಈ ಅಪ್ಪನ ಅಂಗರಿ ಇಲ್ಲಿ ಏನು ನಡೆಯಲ್ಲ ಅನ್ನು, ಎಲ್ಲ ಯಮ್ಮಂದೇನು? ಕಣಪ್ಪ, ಅಯ್ಯ ಮುಂದೆ ಎಲ್ಲ ವ್ಯವಹಾರ ಎಲ್ಲ ಏನಾದ್ರೂ ಮಾತುಕತೆ ಆಡೋದಾದ್ರೂ ಯಪ್ಪಗ ಅಷ್ಟು ಗೊತ್ತಾಗಲ್ವಲ್ಲ. ಅದಕ್ಕೆ ಅಯ್ಯಮ್ಮನೇನೆ ಬುದ್ಧಿವಂತೆ, ಚೆನ್ನಾಗಿ ನೋಡ್ಕೊಂತಾಳೆ ಎಲ್ಲಾನ. ಏನು ಯಪ್ಪನು ಏನು ಬೇಡಲ್ ಮಾಡಿಲ್ಲ, ಚೆನ್ನಾಗಿ ನೋಡ್ಕೊಂತಾಳೆ. ಏನು ತಿಳಿಯಲ್ಲ ಅಂತ ಏನು ಇದು ಮಾಡಲ್ಲ, ಒಳ್ಳೇದೇ ಅಯ್ಯಮ್ಮನು. ಆದ್ರೆ ಈ ಮದುವೆ ವಿಷಯದಲ್ಲಿ ಅದು ಯಾಕೆ ಹಂಗೆ ಮಾಡ್ತಾ ಇತ್ತೋ ಏನೋ ಗೊತ್ತಿಲ್ಲಪ್ಪ. ಅಕ್ಕ, ದುರ್ಗಮ್ಮ, ದುರ್ಗಕ್ಕಯ್ಯ. ನೀವಾ? ಯಾಕೆ ಬಂದ್ರಿ? ಅಲ್ಲ ಇದೇನಕ್ಕ ಮಂತಕ್ಕೆ ಬಂದಿರೋನ್ನ ಈ ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಿ ಅಂತ ಕೇಳ್ತಾರೆ. ನೀನು ನೋಡಿದ್ರೆ ಯಾಕೆ ಬಂದ್ರಿ ಅಂತ ಕೇಳ್ತಾ ಇದೆಯಾ? ಯಾಕಕ್ಕ? ಅಲ್ಲ ಅವತ್ತು ನನ್ನ ತಂಗಿ ನೋಡ್ಕೊಂಬಂದು ಎಲ್ಲ ಒಪ್ಪಿಗೆ ಐತಿ ಅಂತ ಹೇಳಿ ಬಂದ್ರಿ. ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ವಿ. ಯಾಕಕ್ಕ ಬರ್ಬಾರ್ದಾಗಿತ್ತ ನಾವು? ಏನೇ ದುರ್ಗಮ್ಮ ಹಿಂಗ್ ಮಾತಾಡ್ತಾ ಇದೆಯಾ? ಮಂತಕ್ಕೆ ಬಂದವ್ರನ್ನ ಒಳಗೆ ಕರಿದಂಗೆ ಇಲ್ಲೇ ಬಾಗ್ಲಾಗೆ ನಿಲ್ಲಿಸ್ಕೊಂಡು ಹಿಂಗ್ ಮಾತಾಡ್ತಾ ಇದೆಯಾ? ನಡಿ ಒಳಗೆ ಕುತ್ಕೊಂಡು ಮಾತಾಡೋಣ, ಅದೇನೇ ಇದ್ರೂ. ಒಳಗೆ ಕರಿಯಲ್ವೇನೆ? ಸರಿ ಆಯ್ತು, ಬರ್ರಿ ಬರ್ರಿ ಒಳಕ್ಕೆ. ಅದೇನು ಮಾತಾಡೋದು ಮಾತಾಡಿವ್ರಂತೆ. ಕುತ್ಕೊಳ್ರಿ, ಅದೇನು ಮಾತಾಡಬೇಕು ಮಾತಾಡೋಣ. ಕುತ್ಕೊಳ್ಳಿ ಲಕ್ಷ್ಮಕ್ಕ, ಕುತ್ಕೊಳ್ಳೋಣ. ಈಗ ಹೇಳ್ರಮ್ಮ, ಅದ್ಯಾಕೆ ಬಂದಿದ್ದು? ಏನು ಸಮಾಚಾರ? ನಮ್ಮ ತಕನ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ ಹೇಳ್ರಿ. ಇದ್ಯಾಕಕ್ಕ ಹಿಂಗೆ ಸಿಟ್ನಾಗ ಮಾತಾಡ್ತಾ ಇದೆಯಾ? ಯಾಕೆ? ಏನು ಮಾಡಿದ್ವಿ ನಾವು ಅಂತದ್ದ? ಅಲ್ಲ ಅವತ್ತು ನೋಡ್ಕೊಂಬಂದಾಗ ಗನವಾದಂಗೆ ನೀವು ನಿಮ್ಮ ಮಗ ಇಬ್ಬರು ಇಷ್ಟಪಟ್ಟು ಮಾತಾಡ್ಕೊಂತಿದ್ರಂತೆ. ಈಗ ಇದ್ಕಿದ್ದಂಗೆ ನಾವು ಇನ್ನೂ ಮದುವೆ ಮಾಡಲ್ಲ, ಬೇರೆ ಕಡೆ ಎಲ್ಲ ನೋಡ್ಕೊಂಬ ಕೇಳು, ಹಂಗೆ ಹಿಂಗೆ ಅಂತಂದಂತೆ. ಯಾಕಕ್ಕ ಏನಾಯ್ತು? ಏನಾಯ್ತು ಹೇಳಕ್ಕ? ಅದೇನಿದ್ರು ನಿಮ್ಮ ಮನಸ್ನಾಗ ಇಕ್ಕಬೇಡ, ಬಾಯಿ ಬಿಟ್ಟು ಹೇಳು ಯಾಕೆ ಏನು ಅಂತಾನ. ಹೌದಪ್ಪ, ಇಂಥ ಕಾರಣ ಐತಮ್ಮ, ಅದಕ್ಕೆ ನಾವು ಹುಡುಗಿ ಬೇಡ ಹುಡುಗಿ ಅಂತ ಹೇಳಿದ್ರೆ ನಮಗೂ ಸಮಾಧಾನ ಆಗುತ್ತೆ, ಬಿಡು ಅಂತ ಸುಮ್ಮನೆ ಆಗ್ತೀವಿ. ಏನು ಒತ್ತಾಯ ಮಾಡಕ್ ಹೋಗಲ್ಲ. ಸುಮ್ಮನೆ ಕಾರಣ ಇಲ್ಲದೆ ನೀನು ಬೇಡ ಅಂತ ಹೇಳಿ ಹಿಂಗೆ ಸಿಟ್ಟು ಮಾಡ್ಕೊಂಡ್ರೆ ಹೆಂಗೆ ದುರ್ಗಮ್ಮ? ಕನ್ವಾದಂಗೆ ನಾನು ಹೇಳಿದಾಗ ನನಗೂ ಒಪ್ಪಿಗೆ ಆಗೈತೆ ಅಂತ ಬಂದು ನೋಡ್ಕೊಂಬಂದು ಹೇಳಿದೆ, ನನ್ನ ಮಗನ ಒಪ್ಪೇವನಿ ಅಂತಾನ. ಇದ್ಕಿದಂಗೆ ಪ್ಲೇಟೇನೆ ಉಲ್ಟಾ ಮಾಡಿಬಿಟ್ಟಿದ್ಯಾ? ಯಾಕನ? ಏನಾಯ್ತು ಅಂತಾನ ಬಾಯಿ ಬಿಟ್ಟು ಹೇಳು. ಹೇಳಿದ್ರೆ ತಾನೇ ನಮಗೂ ಅರ್ಥ ಆಗೋದು ಯಾಕೆ ಏನು ಅಂತಾನ. ಇವರು ಅವ್ರ ತಂಗಿ ವಿಷಯದಲ್ಲಿ ಒಂದು ವಿಷಯನ ಮುಚ್ಚಿಟ್ಟಿದ್ರು, ಅದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರೋದು. ಆ ವಿಷಯನ ನೀವು ಹೇಳ್ಬೇಕಾಗಿತ್ತು ನಮಗೆ. ವಿಷಯನ? ಏನು ವಿಷಯ ಹೇಳ್ಬೇಕಾಯ್ತಕ್ಕ? ಏನು ಹೇಳ್ಬೇಕು? ಏನು ಓದಿರೋದು ಹೇಳ್ಬೇಕಾಯ್ತಾ ಅಥವಾ ಅವಳ ವಯಸ್ಸ ಏನು ಎತ್ತ? ಅವಳಿಗೇನು ರೋಗ ಗಿಗ ಏನು ಇಲ್ಲ? ಹೌದೌದು, ಏನು ರೋಗನೂ ಇಲ್ಲ. ಎಲ್ಲ ಮುಚ್ಚಿಟ್ಬಿಟ್ಟು ನಮ್ಮನ್ನ ಯಾವಾಸ್ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರಾ ನೀವು? ಏನಣ್ಣ ಶಿವಣ್ಣ, ಈ ತರ ಮೋಸ ಮಾಡಬಾರ್ದು ಯಾರಿಗೂ. ಸತ್ಯ ಹೇಳಿ ಮದುವೆ ಮಾಡ್ಬೇಕು. ಅಂದ್ರೆ ಏನು ಹೇಳ್ತಾ ಇದ್ಯಾ? ಅಂದ್ರೆ ಸೀತೆಗೆ ಏನಾದ್ರೂ ರೋಗ ಇದೆ ಅಂತ ನಿಮ್ಗೇನಾದ್ರೂ ಗೊತ್ತಾಯ್ತಾ? ಯಾರನ್ನ ಹೇಳಿದ್ರೇನೆ? ಹೇಳಿ ದುರ್ಗಮ್ಮ, ಹೇಳಕ್ಕ. ಯಾರು ಏನು ಹೇಳಿದ್ರು? ಯಾವ ರೋಗನೂ ಇಲ್ಲ ನಮ್ಮ ಸೀತನ್ಗೆ. ಹೌದಾ? ನಿಮ್ಮ ಅಣ್ಣ ಸುಮ್ಮನೆ ಕೂತಿದ್ದಾರೆ, ನಿಮ್ಮ ಅಣ್ಣನ್ಗೆ ಗೊತ್ತಿರುತ್ತೆ ಆ ರೋಗ ಏನು ಅಂತಾನ.
ಶಿವಣ್ಣ ನಿಮಗೆ ಗೊತ್ತಿದೆ ತಾನೇ ನಿಮ್ಮ ತಂಗಿಗೆ ಏನ್ ರೋಗ ಬಂದಿದೆ ಅಂತಾನ, ರೋಗ ಬರುತ್ತೆ ಅಂತಾನ? ಏನ್ರಿ ಇವ್ರು ಹಿಂಗ್ ಕೇಳ್ತಾ ಇದಾರೆ? ನಿಮ್ಗೇನಾದ್ರೂ ಗೊತ್ತಾ ಸೀತನ್ ಬಗ್ಗೆ? ಸೀತೆಗೆ ಏನ್ ಕಾಯಿಲೆ ಬರುತ್ತೆ? ಏನ್ ಶಿವಣ್ಣ ಏನಂತ ಹೇಳು, ನಿನಗೆ ಗೊತ್ತಾ ಅದು? ಅವ್ರ ತಂಗಿ ಬಗ್ಗೆ ಅವ್ರು ಹೇಳಲ್ಲ, ನಾನು ಹೇಳ್ತೀನಿ ಕೇಳೇ ಲಕ್ಷ್ಮಕ್ಕ. ಅವ್ರ ತಂಗಿಗೆ ಮೂರ್ಛೆ ರೋಗ ಐತಂತೆ. ಮೂರ್ಛೆ ರೋಗನ? ಇದೇನು ಹಿಂಗೆ ಹೇಳ್ತಾ ಇದ್ಯಾ? ಏಯ್ ಅಂತವೆಲ್ಲ ಏನೂ ಇಲ್ಲ, ಸುಮ್ಮನೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ಅದ್ ಬಿಟ್ಬಿಟ್ಟು ಹಿಂಗೆಲ್ಲ ಹುಡುಗಿಗೆ ರೋಗ ಅಂತ ಹೇಳಿ ಇಲ್ಲದ್ದೆಲ್ಲ ಕೆಟ್ಟ ಸುದ್ದಿ ಹಬ್ಬಿಸ್ಬಾರ್ದು. ಮದ್ವೆ ಆಗ್ಬೇಕಾಗಿರೋ ಹೆಣ್ಣು ಅವಳು. ಏನ್ ಹಿಂಗೆ ಹೇಳ್ತಾ ಇದ್ದೆ ದುರ್ಗಮ್ಮ? ನಿನ್ಗೆ ಯಾರು ಹೇಳಿರು ಈ ವಿಷಯನ? ಇಲ್ಲ ಕಣಕ್ಕ, ಅವಳಿಗೆ ಯಾವ ಮೂರ್ಛೆ ರೋಗನೂ ಬರಲ್ಲ. ನಾನ್ ಮದ್ವೆ ಆದಾಗಿಂದ ನೋಡ್ತಲೇ ಇದ್ದೀನಲ್ಲ, ಎಂದೂ ಹಂಗೆ ಆಗಿಲ್ಲ. ಅದನ್ನ ನಿನ್ ಗಂಡ ಹೇಳಿ. ನಿನಗ್ ಗೊತ್ತಿಲ್ಲ ಅನ್ಸುತ್ತೆ, ನೀನು ನೆನ್ನೆ ಮನೆ ಮದ್ವೆ ಆಗಿ ಹೋಗಿರೋಳು ಅನ್ಸುತ್ತೆ ಆ ಮನೆಗೆ, ನಿನಗ್ ಗೊತ್ತಿಲ್ಲ. ಏನ್ ಹೇಳ್ತಾ ಇದಾರೆ ಇವರು? ನಿಜನಾ? ಸೀತನ್ಗೆ ಮೂರ್ಛೆ ರೋಗನ? ಪಿಡ್ಸ್ ಬರುತ್ತಾ? ಹೌದು ಮತ್ತೆ, ಪಿಡ್ಸ್ ಬರುತ್ತೆ ನಿನ್ನ ನಾದಿಗೆ. ನಿನ್ ಗಂಡನ ವಿಚಾರಿಸು ಶಿವಣ್ಣ, ಈಗ್ಲಾದ್ರೂ ಸತ್ಯ ಹೇಳ್ರಿ. ಶಿವಣ್ಣ ಏನಿದು ಹೇಳ್ತಾ ಇರೋದು? ನಿಜನಾ? ಸೀತನ್ಗೆ ಮೂರ್ಛೆ ರೋಗನ? ಪಿಡ್ಸ್ ಬರುತ್ತಾ? ಯಾವಾಗಾದ್ರೂ ಬಂದಿತ್ತಾ? ನಮಗ್ ಗೊತ್ತಿಲ್ಲಪ್ಪ ಈ ವಿಷಯ. ಹೌದು ಕಣ್ಲಸ್ಮಕ್ಕ, ಮೊದಲು ಗೊತ್ತಾಯ್ತು. ಆದರೆ ಔಷಧಿ ಕೊಡಿಸಿದ್ವಿ ಪಂಡಿತರ ಹತ್ರ. ಔಷಧಿ ತಿಂದಾಗಿಂದ ಇವು 2 ವರ್ಷದಿಂದ ಏನೂ ಕಾಣಿಸಿರ್ಲಿಲ್ಲ. ಇವು ಎರಡು ಹತ್ತತ್ರ 3 ವರ್ಷನೇ ಆಯ್ತೇನೋ, ಇವಾಗ ಎಲ್ಲೂ ಬಂದಿಲ್ಲ ಅಂತ. ಇದು ಮುಂಚೆ ಗೊತ್ತಾಯಿತು. ಔಷಧಿ ತಿಂತ ಇದ್ದಂಗೆಲ್ಲ ಒಂದು 3 ವರ್ಷ ಬಿಡದೆ ಔಷಧಿ ತಿಂದ್ಲು. ಅವಾಗಿಂದನ ಎಂದೂ ಕಾಣಿಸ್ಕೊಂಡಿಲ್ಲ. ಮೊದಲು ಯಾವಾಗಲೂ ಒಂದ್ಸಲ ಬರೋದು ಅಷ್ಟೇ ಬಿಡು. ನಮ್ಗೇನು ಇದೆಲ್ಲನ ವಾಸಿ ಆಯ್ತಲ್ಲ ಅಂತೇಳಿ ಈ ವಿಷಯ ಯಾರ ತಗೂ ಹೇಳಿರಲಿಲ್ಲ. ನನಗೆ ನಮ್ಮ ಮನೆಯವ್ರಿಗೆ ಅಷ್ಟೇ. ಈ ಜಿಲೇಬಿಗೂ ಗೊತ್ತಿಲ್ಲ, ಯಾಕೆಂದರೆ ಜಿಲೇಬಿ ಮದುವೆ ಆಗಿ ಬಂದಾಗಿಂದನ ಅವಳಿಗೆಂದೂ ರೋಗನೇ ಬಂದಿಲ್ಲ. ಆ ಥರ ಪಿಡ್ಸ್ ಏನೂ ಬಂದಿರಲಿಲ್ಲ. ನನಗೂ ನಮ್ಮಮ್ಮಗೂ ಈ ವಿಷಯ, ನನಗೂ ನಮ್ಮಮ್ಮಗೂ. ಆಮೇಲೆ ಗೌರಿಗೆ ಗೊತ್ತಿತ್ತು. ಏನು ಗೌರಿಗ? ಅಂದ್ರೆ ಈ ಅಕ್ಕಯ್ಯರ್ಗಂದ್ರೆ ಗೌರಿನೇ ಹೇಳಿರ್ಬೇಕು ಅಲ್ವೇನಕ್ಕ? ಏನೇ ದುರ್ಗಮ್ಮ, ಯಾರೇ ಹೇಳಿದ್ದು? ಗೌರಿನೇನಾ ನಿನ್ಗೆ ಹೇಳಿದ್ದು ಈ ವಿಷಯನ? ನೋಡಿ ಲಕ್ಷ್ಮಕ್ಕ, ಯಾರಾದ್ರೂ ಹೇಳಿ, ಇಂತಾರ ಹೇಳಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಹೆಂಗೋ ತಿಳ್ಕೊಂಡಿದ್ದೀನಿ. ನಿಮ್ಮೂರಾರೆ ಯಾರೋ ಹೇಳಿದ್ರು, ಅದು ಯಾರು ಅಂತ ನಾನು ಹೇಳಲ್ಲ, ನೀವೇನು ಕೇಳಕ್ ಹೋಗ್ಬೇಡ್ರಿ. ಆ ಒಟ್ಟಿನಲ್ಲಿ ನಾನು ಹೇಳೋದು ನಿಜ ತಾನೇ? ಹೌದು ಕಣಕ್ಕ, ನಿಜಾನೇ. ಆದರೆ ಈ ಒಂದು 2-3 ವರ್ಷದಿಂದ ಬಂದಿಲ್ಲ ಅವಳಿಗೆ ಔಷಧಿ ತಿಂದಾಗಿಂದನ. ಎಂದು ನೋಡಿಲ್ಲ ಕಣಕ್ಕ. ನನ್ನ ತಂಗಿ ತುಂಬ ಸೂಕ್ಷ್ಮ, ಇಂಥವೆಲ್ಲ ತಡ್ಕೊಂಬಲ್ಲ. ಹಂಗೆಲ್ಲ ಯಾರ ತಾವು ಹೇಳ್ಕೊಂಬಕ್ಕೆ ಹೋಗ್ಬೇಡ ಕಣಕ್ಕ. ಅಯ್ಯೋ, ಬೇಕಂದರೆ ನಿಮ್ಮ ಮಗುಗೆ ಬೇರೆ ಹುಡುಗಿಂತಂದು ಮದುವೆ ಮಾಡಿರಿ. ಆದರೆ ನನ್ನ ತಂಗಿಗೆ ಈಗ ರೋಗ ಇಲ್ಲ, ಮುಂಚೆ ಇತ್ತು. ಆದರೆ ಆ ಪಂಡಿತರು ಎಲ್ಲೋ ಇದಕ್ಕೆ ಕರ್ಕೊಂಡು ಹೋಗಿದ್ವಿ ನಾವು, ಮಲ್ನಾಡು ಸೈಡ್ನಾಗ. ಅಲ್ಲೆಲ್ಲೋ ಇದಕ್ಕೆ ಬಸ್ಸಿಗೆ ಹೋಗಿ ಔಷಧಿ ತಗೊಂಬಂದು ಎಷ್ಟು 2 ವರ್ಷನೋ ಏನೋ ದಿನ ಬಿಟ್ಟು 1 ದಿವಸನೂ ತಪ್ಪಿಸ್ತೇನೆ ತಿಂದಿದ್ಲು. ಅವಾಗಿಂದ ಅವಳಿಗೆ ಯಾವ ರೋಗನೂ ಬಂದಿಲ್ಲ, ಏನೂ ಇಲ್ಲ, ಚೆನ್ನಾಗಿದ್ದಾಳೆ. ನನ್ನ ಮಾತು ಮೇಲೆ ನಂಬಿಕೆ ಇಡ್ರಿ. ಅಯ್ಯೋ ದುರ್ಗಮ್ಮ, ಸತ್ಯವಾಗ್ಲೂ ನನಗೆ ವಿಷಯ ಗೊತ್ತಿರಲಿಲ್ಲ ಕಣೆ. ಗೊತ್ತಿದ್ರೆ ನಾನು ಇಂಥ ಮೊದಲೇ ಹೇಳ್ತಿದ್ದೆ. ಈ ಶಿವಣ್ಣನು ಇನ್ನೇನು ಮರ್ತಿದ್ದಾರೆ ಅವರು, ಅದು ಬರುತ್ತೆ ಅನ್ನೋದೇ ಮರ್ತಿದ್ದಾರೆ. ಇನ್ನೇನು ರೋಗ ಏನು ಗೊತ್ತಾ ಇಲ್ವಂತಲ್ಲ, ಅಲ್ಲೇ 2 ವರ್ಷ 3 ವರ್ಷದಿಂದನ. ಇನ್ನೇನು ಸಮಸ್ಯೆ? ಏನು ಬೇಡಮ್ಮ, ಆಮೇಲೆ ಯಾಕೆ ಬೇಕು ಅಂತ ಕಾಯಿಲೆ ಬರೋ ಹುಡುಗಿನ ಕಟ್ಕೊಂಬಂದು ಇಲ್ಲಿ ಬಂದಾಗ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಕಾಯಿಲೆ ಬಂದ್ರೆ ಏನ್ ಮಾಡ್ತೀಯ? ಬೇಡ, ಮೊದ್ಲೇ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು. ನೀವು ಎಲ್ಲಾದ್ರೂ ಬೇರೆ ಕಡೆ ನೋಡ್ಕೊಳ್ರಿ. ನಾವು ನಮ್ಮ ಹುಡುಗಿಗೆ ಈಗಲೇ ಮದ್ವೆನೂ ಮಾಡಲ್ಲ ನಾವು. ಇನ್ನೊಂದು 2 ವರ್ಷ ದುಡಿಲಿ. ಅಯ್ಯೋ ಅಕ್ಕ, ಹಂಗನ್ಬೇಡ ಕಣಕ್ಕ. ನಮ್ಮ ಸೀತಾ ತುಂಬಾ ಒಳ್ಳೆ ಹುಡುಗಿ. ಅಂತ ಹುಡುಗಿನ ನೀವೆಲ್ಲಿ ಹುಡುಕಿದ್ರು ಸಿಗಲ್ಲ, ಗೊತ್ತಾ? ನೋಡಮ್ಮ, ನಾವು ನಮ್ಮ ಅಭಿಪ್ರಾಯ ಹೇಳಿದೀವಿ. ಗೊತ್ತಿದ್ದು ನಾವು ನಮ್ಮ ಮಗುಗೆ ಮದುವೆ ಮಾಡ್ಕೊಂಡ್ಬಂದು ನಾವು ಅನುಭವಿಸಕ್ಕೆ ತಯಾರಿಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಲಕ್ಷ್ಮಕ್ಕ. ನಾನು ಇಷ್ಟು ಹೇಳಿದ್ದೀನಮ್ಮ, ಇನ್ಮೇಲೆ ನಿಮ್ಮ ಇಷ್ಟ. ಆಯಿತು ಬಿಡಕ್ಕ. ನಿಮಗೆ ವಿಷಯ ನನಗೆ ಮರ್ತೋಗ್ಬಿಟ್ಟಿತ್ತು. ಅದು ಅವಳು ಕಾಯಿಲೆ ಬರುತ್ತೆ ಅನ್ನೋ ಇದೇ ಗೊತ್ತಿರಲಿಲ್ಲ ನನಗೆ, ಮರ್ತೇ ಹೋಗಿತ್ತು. ನೀವು ನೆನೆಸಿದ್ಮೇಲೆ ಇವಾಗ ನೆನಪಾಗಿದ್ದು. ಸರಿ ಆಯಿತು ಬಿಡು, ನಿಮಗೆ ಬಲವಂತ ಮಾಡೋಕ್ಕೆ ಹೋಗಲ್ಲ. ಬಾರ್ಲಸ್ಮಕ್ಕಯ್ಯ ಹೋಗೋಣ. ಸರಿ ನಮ್ಮ ಬರ್ತೀವಿ ನಾವು. ಆಯ್ತು, ಹೋಗ್ಬರ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.